ಇನ್ನೇನು ಕೆಲವೇ ಗಂಟೆಗಳಲ್ಲಿ ಚಂದ್ರಗ್ರಹಣ ಆರಂಭವಾಗುವಂಥದ್ದು. ಚಂದ್ರಗ್ರಹಣ ಕಾಲದಲ್ಲಿ ಏನೆಲ್ಲ ಅಶುಭ ಫಲಗಳು, ಶುಭ ಫಲಗಳು ಇರ್ತವೆ ಮತ್ತು ದೇವಸ್ಥಾನಗಳಲ್ಲಿ ಪೂಜೆ ಪುನಸ್ಕಾರಗಳು ಯಾವ ರೀತಿ ನಡೀತವೆ ಅಂತ ಮಾತಾಡಲಿಕ್ಕೆ ಪ್ರಮುಖವಾಗಿ ನಾನಿವತ್ತು ರಾಣೆಬೆನ್ನೂರಿನ ಶಕ್ತಿ ದೇವತೆ ಆದಂತಹ ಶ್ರೀ ಗಂಗಾಜಲ ಚೌಡೇಶ್ವರಿ ದೇವಸ್ಥಾನದಲ್ಲಿರುವಂಥದ್ದು. ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಇದು ರಾಣೆಬೆನ್ನೂರಿನ ಹೆಸರಾಂತ ಮತ್ತು ಐತಿಹಾಸಿಕ ಪ್ರಸಿದ್ಧಿ ಹೊಂದಿರುವಂತಹ ಗಂಗಾಜಲ ಶ್ರೀ ಚೌಡೇಶ್ವರಿ ದೇವಸ್ಥಾನ ಅಂತ ಹೇಳ್ಬೋದು. 7 ಮಕ್ಕಳ ತಾಯಿ ಅಂತಲೇ ಪ್ರಸಿದ್ಧಿ ಪಡೆದ ಈ ದೇವಸ್ಥಾನದಲ್ಲಿ ಯಾವೆಲ್ಲ ರೀತಿಯಲ್ಲಿ ಪೂಜೆ ಪುನಸ್ಕಾರ ನಡೀತವೆ ಮತ್ತು ಈ ಚಂದ್ರಗ್ರಹಣ ಯಾವೆಲ್ಲ ರಾಶಿಯವರಿಗೆ ಮತ್ತು ಯಾವೆಲ್ಲ ಪ್ರತಿಫಲ ಕೊಡ್ತವೆ ಅಂತ ಮಾತಾಡಲಿಕ್ಕೆ ಜೊತೆಗೆ ಸೋಮಶೇಖರ್ ಗುರುಜಿಗೂ ಕೂಡ, ಅಂದ್ರೆ ಈ ದೇವಸ್ಥಾನದ ಪ್ರಧಾನ ಅರ್ಚಕರು ಕೂಡ ಹೌದು, ಅವರು ನಮ್ಮ ಜೊತೆಗೆ ಇದ್ದಾರೆ. ಅವ್ರ ಜೊತೆ ಮಾತನಾಡಿಸೋ ಪ್ರಯತ್ನ ಮಾಡ್ತಿದ್ದಾರೆ. ಗುರುಜಿ, ಈ ಚಂದ್ರಗ್ರಹಣ ಯಾವ ರೀತಿ ಫಲ ಮತ್ತೆ ಶುಭ ಫಲ ಅಶುಭ ಫಲ ಅಂತ? ಸರ್ವಮಂಗಲ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣೇ ನಮಸ್ತುತೆ. ವಿಶೇಷವಾಗಿ ನಮ್ಮ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ರಾಣೆಬೆನ್ನೂರು ಗ್ರಾಮದ ಶಕ್ತಿ ಮಾತೆಯಾದಂತಹ ಗಂಗಾಜಲ ಚೌಡೇಶ್ವರಿ ಅಮ್ಮನವರ ಸನ್ನಿಧಾನದಲ್ಲಿ ನಾವು ಈ ದಿವಸ ಇದ್ದೇವೆ. ಇದು ಅಂತ ಏನು ಖಗ್ರಾಸ ಗ್ರಹಣವೂ ಅಲ್ಲ. ಅಂದ್ರೆ ವಿಶೇಷವಾಗಿ ಇದು ನಮ್ಮ ಭಾರತ ದೇಶಕ್ಕೆ ಚಂದ್ರ ಉದಯವಾಗುವಾಗ, ಸೂರ್ಯ ಹಸ್ತವಾಗುವಾಗ ಗೋಚರ ಆಗುತ್ತೆ ಇದು ಗ್ರಹಣ. ಅಂದ್ರೆ 3 ಗಂಟೆ 12 ನಿಮಿಷಕ್ಕೆ ಗ್ರಹಣ ಪ್ರಾರಂಭವಾಗಿ 6 ಗಂಟೆ 47 ನಿಮಿಷಕ್ಕೆ ಗ್ರಹಣ ಬಿಡುತ್ತೆ. ನಾವು ಬೆಳಗ್ಗಿಂದ ಹುಣ್ಣಿಮೆ ಇರೋದ್ರಿಂದ ಬೆಳಗ್ಗಿಂದ 1 ಗಂಟೆ ತನಕ ಅಮ್ಮನವರ ದರ್ಶನ ಆಶೀರ್ವಾದಕ್ಕೆ ಎಲ್ಲಾ ಭಕ್ತಾದಿಗಳಿಗೂ ಅವಕಾಶ ಇರುತ್ತೆ. ಗ್ರಹಣ ಬಿಟ್ಟ ನಂತರ ಅಂದ್ರೆ 6:47ಕ್ಕೆ ಗ್ರಹಣ ಬಿಟ್ಟ ನಂತರ 7 ಗಂಟೆ ಸರಿಸುಮಾರು ದೇವಸ್ಥಾನವನ್ನೆಲ್ಲ ಮತ್ತೆ ಶುದ್ಧೀಕರಣ ಮಾಡಿ ಅಮ್ಮನವ್ರಿಗೆ ವಿಶೇಷ ಅಭಿಷೇಕ ಮಾಡಿ ಮತ್ತೆ ದರ್ಶನ ಆಶೀರ್ವಾದ ಪೂಜೆ ಪುನಸ್ಕಾರಗಳು ಯಥಾವಿಧಿಯಾಗಿ ನಡೆಯುತ್ತೆ. ಮತ್ತು ಇದು ವಿಶೇಷವಾಗಿ ಗ್ರಹಣ ಅಂದ್ರೆ ಇದು ಸ್ವಲ್ಪ ಸಿಂಹ ರಾಶಿಯವರಿಗೆ ಸ್ವಲ್ಪ ಇದು ಅಶುಭ ಫಲವನ್ನ ನೀಡ್ತಾ ಇದೆ. ಆದ್ರೂ ಕೂಡ ಈಗ ಎಲ್ಲರೂ ಮನುಷ್ಯರೇ ಅಲ್ವಾ. ಈಗ ಸಿಂಹ ರಾಶಿ ಅವರೇ ಮನುಷ್ಯರು ಅಂತಲ್ಲ, ಈ ಎಲ್ಲಾ ರಾಶಿಯವರು ಕೂಡ ಗ್ರಹಣ ಬಿಟ್ಟ ನಂತರ ನಿಮ್ಮ ಶಕ್ತಿಯಾನುಸಾರ ಅಕ್ಕಿ ಹುರುಳಿ ಕಾಳುಗಳನ್ನ ಇಟ್ಟು ಪೂಜೆ ಮಾಡಿ ಒಂದು ಬೆಳ್ಳಿಯ ಚಂದ್ರನ ಪ್ರತಿಮೆಯನ್ನ ಒಂದು ದೊಣ್ಣೆ ಒಳಗಿಟ್ಟು ಪೂಜಿಸಿ ವೀರಾಂಜನೇಯನ ದೇವಸ್ಥಾನಕ್ಕೆ ಹೋಗಿ ನಮಗ್ ಬರ್ತಕ್ಕಂತಹ ಸಮಸ್ಯೆಗಳು ಕಷ್ಟಗಳು ಬಗೆಹರಿಲಿ ಅಂತ ದಾನವನ್ನ ಮಾಡಿದ್ರೆ ಅದರಿಂದ ಶುಭಗಳು, ಅಂದ್ರೆ ಮುಂದೆ ಬರ್ತಕ್ಕಂತಹ ಆಂತರಿಕ ಸಮಸ್ಯೆಗಳಿರ್ಬೋದು, ಏನೇ ಒಂದು ತೊಂದರೆಗಳಿದ್ರು ಕೂಡ ಬಗೆಹರಿಯುತ್ತೆ ಅನ್ನೋದೊಂದು ಹೇಳ್ತಾ ಇದ್ದೀವಿ. ಅವತ್ತು ದೇವಸ್ಥಾನದಲ್ಲಿ ಯಾವೆಲ್ಲ ಪೂಜೆಗಳು ಅಥವಾ ಯಾವ ರೀತಿ ರುದ್ರಾಭಿಷೇಕ ನಡೀತೆ ಗುರುಜಿ? ಬೆಳಗ್ಗೆ ಹೋಳಿ ಹುಣ್ಣಿಮೆ ಇರೋದ್ರಿಂದ ವಿಶೇಷವಾಗಿ ಮಂಗಳವಾರ ಹುಣ್ಣಿಮೆ ಬಂದಿದೆ. ಇನ್ನು ವಿಶೇಷ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸ್ತಾರೆ ಅಮ್ಮನವ್ರ ದರ್ಶನಕ್ಕೆ. ಅವತ್ತು ವಿಶೇಷವಾಗಿ ಬೆಳಗ್ಗೆ ಎಲ್ಲ ಅಭಿಷೇಕ, ರುದ್ರಾಭಿಷೇಕ, ಆಮೇಲೆ ಹೋಳಿ ಹುಣ್ಣಿಮೆಗೆ ಅಮ್ಮನವರಿಗೆ ಬಣ್ಣದ ಅಲಂಕಾರವನ್ನೆಲ್ಲ ಮಾಡಿರ್ತೀವಿ ಪೂಜೆನ. ಈ ಗ್ರಹಣ ಇರೋದ್ರಿಂದ ಮತ್ತೆ ಸಂಜೆ ಗ್ರಹಣ ಬಿಟ್ಟ ನಂತರ ಮತ್ತೆ ಅಭಿಷೇಕ ಮಾಡಿ ಮತ್ತೆ ಅಮ್ಮನವರ ವಿಶೇಷ ಪೂಜೆ ಮಾಡಿ ಪ್ರತಿ ವರ್ಷದಂತೆ ಅಂದ್ರೆ ಹೋಳಿ ಹುಣ್ಣಿಮೆ ದಿವಸ ಶಾಸ್ತ್ರ ಕಾಮಣ್ಣನ ದೇವಸ್ಥಾನದ ಮುಂದ್ಗಡೆ ಸುಡ್ತೀವಿ ನಾವು. ಎಲ್ಲ ಪೂಜೆ ಆದ ನಂತರ ಕಾಮದಹನವನ್ನ ಕಾರ್ಯ ಮಾಡ್ತೀವಿ. ಮತ್ತು ಅವತ್ತಿನ ದಿವಸ ಎಲ್ಲ ನಮ್ಮ ದೇವಸ್ಥಾನದ ಕಮಿಟಿಯವರು ಮತ್ತೆ ಹೆಚ್ಚಿನ ಭಕ್ತಾದಿಗಳು ಸಹಿತ ಆಗಮಿಸ್ತಾರೆ. ಇಷ್ಟು ಚೌಡೇಶ್ವರಿ ದೇವಸ್ಥಾನದ ಪ್ರಧಾನ ಅರ್ಚಕ ಸೋಮಶೇಖರ್ ಗುರುಜಿ ಮಾತು ಅಂದ್ರೆ, ಒಂದು ಕಡೆಗೆ ದೇವಸ್ಥಾನ ಶುದ್ಧ ಮಾಡುವ ಮುಖಾಂತರ ಈ ಗ್ರಹಣದ ಫಲ ಮತ್ತು ಪ್ರತಿಫಲನ ಹೇಳುವಂತ ಕೆಲಸ ಮಾಡಿದ್ರು. ಕ್ಯಾಮರಾ ಪರ್ಸನ್ ಶಂಕರ್ ಕೊಪ್ಪ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ, ಹಾವೇರಿ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಚಂದ್ರಗ್ರಹಣ ಆರಂಭವಾಗುವಂಥದ್ದು. ಚಂದ್ರಗ್ರಹಣ ಕಾಲದಲ್ಲಿ ಏನೆಲ್ಲ ಅಶುಭ ಫಲಗಳು, ಶುಭ ಫಲಗಳು ಇರ್ತವೆ ಮತ್ತು ದೇವಸ್ಥಾನಗಳಲ್ಲಿ ಪೂಜೆ ಪುನಸ್ಕಾರಗಳು ಯಾವ ರೀತಿ ನಡೀತವೆ ಅಂತ ಮಾತಾಡಲಿಕ್ಕೆ ಪ್ರಮುಖವಾಗಿ ನಾನಿವತ್ತು ರಾಣೆಬೆನ್ನೂರಿನ ಶಕ್ತಿ ದೇವತೆ ಆದಂತಹ ಶ್ರೀ ಗಂಗಾಜಲ ಚೌಡೇಶ್ವರಿ ದೇವಸ್ಥಾನದಲ್ಲಿರುವಂಥದ್ದು. ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಇದು ರಾಣೆಬೆನ್ನೂರಿನ ಹೆಸರಾಂತ ಮತ್ತು ಐತಿಹಾಸಿಕ ಪ್ರಸಿದ್ಧಿ ಹೊಂದಿರುವಂತಹ ಗಂಗಾಜಲ ಶ್ರೀ ಚೌಡೇಶ್ವರಿ ದೇವಸ್ಥಾನ ಅಂತ ಹೇಳ್ಬೋದು. 7 ಮಕ್ಕಳ ತಾಯಿ ಅಂತಲೇ ಪ್ರಸಿದ್ಧಿ ಪಡೆದ ಈ ದೇವಸ್ಥಾನದಲ್ಲಿ ಯಾವೆಲ್ಲ ರೀತಿಯಲ್ಲಿ ಪೂಜೆ ಪುನಸ್ಕಾರ ನಡೀತವೆ ಮತ್ತು ಈ ಚಂದ್ರಗ್ರಹಣ ಯಾವೆಲ್ಲ ರಾಶಿಯವರಿಗೆ ಮತ್ತು ಯಾವೆಲ್ಲ ಪ್ರತಿಫಲ ಕೊಡ್ತವೆ ಅಂತ ಮಾತಾಡಲಿಕ್ಕೆ ಜೊತೆಗೆ ಸೋಮಶೇಖರ್ ಗುರುಜಿಗೂ ಕೂಡ, ಅಂದ್ರೆ ಈ ದೇವಸ್ಥಾನದ ಪ್ರಧಾನ ಅರ್ಚಕರು ಕೂಡ ಹೌದು, ಅವರು ನಮ್ಮ ಜೊತೆಗೆ ಇದ್ದಾರೆ. ಅವ್ರ ಜೊತೆ ಮಾತನಾಡಿಸೋ ಪ್ರಯತ್ನ ಮಾಡ್ತಿದ್ದಾರೆ. ಗುರುಜಿ, ಈ ಚಂದ್ರಗ್ರಹಣ ಯಾವ ರೀತಿ ಫಲ ಮತ್ತೆ ಶುಭ ಫಲ ಅಶುಭ ಫಲ ಅಂತ? ಸರ್ವಮಂಗಲ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣೇ ನಮಸ್ತುತೆ. ವಿಶೇಷವಾಗಿ ನಮ್ಮ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ರಾಣೆಬೆನ್ನೂರು ಗ್ರಾಮದ ಶಕ್ತಿ ಮಾತೆಯಾದಂತಹ ಗಂಗಾಜಲ ಚೌಡೇಶ್ವರಿ ಅಮ್ಮನವರ ಸನ್ನಿಧಾನದಲ್ಲಿ ನಾವು ಈ ದಿವಸ ಇದ್ದೇವೆ. ಇದು ಅಂತ ಏನು ಖಗ್ರಾಸ ಗ್ರಹಣವೂ ಅಲ್ಲ. ಅಂದ್ರೆ ವಿಶೇಷವಾಗಿ ಇದು ನಮ್ಮ ಭಾರತ ದೇಶಕ್ಕೆ ಚಂದ್ರ ಉದಯವಾಗುವಾಗ, ಸೂರ್ಯ ಹಸ್ತವಾಗುವಾಗ ಗೋಚರ ಆಗುತ್ತೆ ಇದು ಗ್ರಹಣ. ಅಂದ್ರೆ 3 ಗಂಟೆ 12 ನಿಮಿಷಕ್ಕೆ ಗ್ರಹಣ ಪ್ರಾರಂಭವಾಗಿ 6 ಗಂಟೆ 47 ನಿಮಿಷಕ್ಕೆ ಗ್ರಹಣ ಬಿಡುತ್ತೆ. ನಾವು ಬೆಳಗ್ಗಿಂದ ಹುಣ್ಣಿಮೆ ಇರೋದ್ರಿಂದ ಬೆಳಗ್ಗಿಂದ 1 ಗಂಟೆ ತನಕ ಅಮ್ಮನವರ ದರ್ಶನ ಆಶೀರ್ವಾದಕ್ಕೆ ಎಲ್ಲಾ ಭಕ್ತಾದಿಗಳಿಗೂ ಅವಕಾಶ ಇರುತ್ತೆ. ಗ್ರಹಣ ಬಿಟ್ಟ ನಂತರ ಅಂದ್ರೆ 6:47ಕ್ಕೆ ಗ್ರಹಣ ಬಿಟ್ಟ ನಂತರ 7 ಗಂಟೆ ಸರಿಸುಮಾರು ದೇವಸ್ಥಾನವನ್ನೆಲ್ಲ ಮತ್ತೆ ಶುದ್ಧೀಕರಣ ಮಾಡಿ ಅಮ್ಮನವ್ರಿಗೆ ವಿಶೇಷ ಅಭಿಷೇಕ ಮಾಡಿ ಮತ್ತೆ ದರ್ಶನ ಆಶೀರ್ವಾದ ಪೂಜೆ ಪುನಸ್ಕಾರಗಳು ಯಥಾವಿಧಿಯಾಗಿ ನಡೆಯುತ್ತೆ.
ಮತ್ತು ಇದು ವಿಶೇಷವಾಗಿ ಗ್ರಹಣ ಅಂದ್ರೆ ಇದು ಸ್ವಲ್ಪ ಸಿಂಹ ರಾಶಿಯವರಿಗೆ ಸ್ವಲ್ಪ ಇದು ಅಶುಭ ಫಲವನ್ನ ನೀಡ್ತಾ ಇದೆ. ಆದ್ರೂ ಕೂಡ ಈಗ ಎಲ್ಲರೂ ಮನುಷ್ಯರೇ ಅಲ್ವಾ, ಈಗ ಸಿಂಹ ರಾಶಿ ಅವರೇ ಮನುಷ್ಯರು ಅಂತಲ್ಲ, ಈ ಎಲ್ಲಾ ರಾಶಿಯವರು ಕೂಡ ಗ್ರಹಣ ಬಿಟ್ಟ ನಂತರ ನಿಮ್ಮ ಶಕ್ತ್ಯಾನುಸಾರ ಅಕ್ಕಿ ಹುರುಳಿ ಕಾಳುಗಳನ್ನ ಇಟ್ಟು ಪೂಜೆ ಮಾಡಿ ಒಂದು ಬೆಳ್ಳಿಯ ಚಂದ್ರನ ಪ್ರತಿಮೆಯನ್ನ ಒಂದು ದೊಣ್ಣೆ ಒಳಗಿಟ್ಟು ಪೂಜಿಸಿ ವೀರಾಂಜನೇಯನ ದೇವಸ್ಥಾನಕ್ಕೆ ಹೋಗಿ ನಮಗ್ ಬರ್ತಕ್ಕಂತಹ ಸಮಸ್ಯೆಗಳು ಕಷ್ಟಗಳು ಬಗೆಹರಿಲಿ ಅಂತ ದಾನವನ್ನ ಮಾಡಿದ್ರೆ ಅದರಿಂದ ಶುಭಗಳು ಅಂದ್ರೆ ಮುಂದೆ ಬರ್ತಕ್ಕಂತಹ ಆಂತರಿಕ ಸಮಸ್ಯೆಗಳಿರ್ಬೋದು, ಏನೇ ಒಂದು ತೊಂದರೆಗಳಿದ್ರು ಕೂಡ ಬಗೆಹರಿಯುತ್ತೆ ಅನ್ನೋದೊಂದು ಹೇಳ್ತಾ ಇದ್ದೀವಿ. ಅವತ್ತು ದೇವಸ್ಥಾನದಲ್ಲಿ ಯಾವೆಲ್ಲ ಪೂಜೆಗಳು ಅಥವಾ ಯಾವ ರೀತಿ ರುದ್ರಾಭಿಷೇಕ ನಡೀತೆ ಗುರುಜಿ? ಬೆಳಗ್ಗೆ ಹೋಳಿ ಹುಣ್ಣಿಮೆ ಇರೋದ್ರಿಂದ ವಿಶೇಷವಾಗಿ ಮಂಗಳವಾರ ಹುಣ್ಣಿಮೆ ಬಂದಿದೆ, ಇನ್ನು ವಿಶೇಷ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸ್ತಾರೆ ಅಮ್ಮನವ್ರ ದರ್ಶನಕ್ಕೆ. ಅವತ್ತು ವಿಶೇಷವಾಗಿ ಬೆಳಗ್ಗೆ ಎಲ್ಲ ಅಭಿಷೇಕ, ರುದ್ರಾಭಿಷೇಕ, ಆಮೇಲೆ ಹೋಳಿ ಹುಣ್ಣಿಮೆಗೆ ಅಮ್ಮನವರಿಗೆ ಬಣ್ಣದ ಅಲಂಕಾರವನ್ನೆಲ್ಲ ಮಾಡಿರ್ತೀವಿ ಪೂಜೆನ. ಈ ಗ್ರಹಣ ಇರೋದ್ರಿಂದ ಮತ್ತೆ ಸಂಜೆ ಗ್ರಹಣ ಬಿಟ್ಟ ನಂತರ ಮತ್ತೆ ಅಭಿಷೇಕ ಮಾಡಿ ಮತ್ತೆ ಅಮ್ಮನವರ ವಿಶೇಷ ಪೂಜೆ ಮಾಡಿ ಪ್ರತಿ ವರ್ಷದಂತೆ ಅಂದ್ರೆ ಹೋಳಿ ಹುಣ್ಣಿಮೆ ದಿವಸ ಶಾಸ್ತ್ರ ಕಾಮಣ್ಣನ ದೇವಸ್ಥಾನದ ಮುಂದ್ಗಡೆ ಸುಡ್ತೀವಿ ನಾವು. ಎಲ್ಲ ಪೂಜೆ ಆದ ನಂತರ ಕಾಮದಹನವನ್ನ ಕಾರ್ಯ ಮಾಡ್ತೀವಿ. ಮತ್ತು ಅವತ್ತಿನ ದಿವಸ ಎಲ್ಲ ನಮ್ಮ ದೇವಸ್ಥಾನದ ಕಮಿಟಿಯವರು ಮತ್ತೆ ಹೆಚ್ಚಿನ ಭಕ್ತಾದಿಗಳು ಸಹಿತ ಆಗಮಿಸ್ತಾರೆ. ಇಷ್ಟು ಚೌಡೇಶ್ವರಿ ದೇವಸ್ಥಾನದ ಪ್ರಧಾನ ಅರ್ಚಕ ಸೋಮಶೇಖರ್ ಗುರೂಜಿ ಮಾತು ಅಂದ್ರೆ ಒಂದು ಕಡೆಗೆ ದೇವಸ್ಥಾನ ಶುದ್ಧ ಮಾಡುವ ಮುಖಾಂತರ ಈ ಗ್ರಹಣದ ಫಲ ಮತ್ತು ಪ್ರತಿಫಲನ ಹೇಳುವಂತ ಕೆಲಸ ಮಾಡಿದ್ರು. ಕ್ಯಾಮರಾ ಪರ್ಸನ್ ಶಂಕರ್ ಕೊಪ್ಪ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ, ಹಾವೇರಿ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಚಂದ್ರಗ್ರಹಣ ಆರಂಭವಾಗುವಂಥದ್ದು. ಚಂದ್ರಗ್ರಹಣ ಕಾಲದಲ್ಲಿ ಏನೆಲ್ಲ ಅಶುಭ ಫಲಗಳು ಶುಭ ಫಲಗಳು ಇರ್ತವೆ ಮತ್ತು ದೇವಸ್ಥಾನಗಳಲ್ಲಿ ಪೂಜೆ ಪುನಸ್ಕಾರಗಳು ಯಾವ ರೀತಿ ನಡೀತವೆ ಅಂತ ಮಾತಾಡಲಿಕ್ಕೆ ಪ್ರಮುಖವಾಗಿ ನಾನು ಇವತ್ತು ರಾಣೆಬೆನ್ನೂರಿನ ಶಕ್ತಿ ದೇವತೆ ಆದಂತಹ ಶ್ರೀ ಗಂಗಾಜಲ ಚೌಡೇಶ್ವರಿ ದೇವಸ್ಥಾನದಲ್ಲಿರುವಂಥದ್ದು. ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಇದು ರಾಣೆಬೆನ್ನೂರಿನ ಹೆಸರಾಂತ ಮತ್ತು ಐತಿಹಾಸಿಕ ಪ್ರಸಿದ್ಧಿ ಹೊಂದಿರುವಂತಹ ಗಂಗಾಜಲ ಶ್ರೀ ಚೌಡೇಶ್ವರಿ ದೇವಸ್ಥಾನ ಅಂತ ಹೇಳ್ಬೋದು. 7 ಮಕ್ಕಳ ತಾಯಿ ಅಂತಲೇ ಪ್ರಸಿದ್ಧಿ ಪಡೆದ ಈ ದೇವಸ್ಥಾನದಲ್ಲಿ ಯಾವೆಲ್ಲ ರೀತಿಯಲ್ಲಿ ಪೂಜೆ ಪುನಸ್ಕಾರ ನಡೀತವೆ ಮತ್ತು ಈ ಚಂದ್ರಗ್ರಹಣ ಯಾವೆಲ್ಲ ರಾಶಿಯವರಿಗೆ ಮತ್ತು ಯಾವೆಲ್ಲ ಪ್ರತಿಫಲ ಕೊಡ್ತವೆ ಅಂತ ಮಾತಾಡಲಿಕ್ಕೆ ಜೊತೆಗೆ ಸೋಮಶೇಖರ್ ಗುರುಜಿ ಕೂಡ ಅಂದ್ರೆ ಈ ದೇವಸ್ಥಾನದ ಪ್ರಧಾನ ಅರ್ಚಕರು ಕೂಡ ಹೌದು, ಅವರು ನಮ್ಮ ಜೊತೆಗೆ ಅವ್ರ ಜೊತೆ ಮಾತನಾಡಿಸೋ ಪ್ರಯತ್ನ ಮಾಡ್ತಿದ್ದಾರೆ. ಗುರುಜಿ, ಈ ಚಂದ್ರಗ್ರಹಣ ಯಾವ ರೀತಿ ಫಲ ಮತ್ತೆ ಶುಭ ಫಲ ಅಶುಭ ಫಲ ಅಂತ? ಸರ್ವಮಂಗಲ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣೇ ನಮಸ್ತುತೆ. ವಿಶೇಷವಾಗಿ ನಮ್ಮ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ರಾಣೆಬೆನ್ನೂರು ಗ್ರಾಮದ ಶಕ್ತಿ ಮಾತೆಯಾದಂತಹ ಗಂಗಾಜಲ ಚೌಡೇಶ್ವರಿ ಅಮ್ಮನವರ ಸನ್ನಿಧಾನದಲ್ಲಿ ನಾವು ಈ ದಿವಸ ಇದ್ದೇವೆ. ಇದು ಅಂತ ಏನು ಖಗ್ರಾಸ ಗ್ರಹಣವೂ ಅಲ್ಲ, ಅಂದ್ರೆ ವಿಶೇಷವಾಗಿ ಇದು ನಮ್ಮ ಭಾರತ ದೇಶಕ್ಕೆ ಚಂದ್ರ ಉದಯವಾಗುವಾಗ ಸೂರ್ಯ ಹಸ್ತವಾಗುವಾಗ ಗೋಚರ ಆಗುತ್ತೆ. ಇದು ಗ್ರಹಣ ಅಂದ್ರೆ 3 ಗಂಟೆ 12 ನಿಮಿಷಕ್ಕೆ ಗ್ರಹಣ ಪ್ರಾರಂಭವಾಗಿ 6 ಗಂಟೆ 47 ನಿಮಿಷಕ್ಕೆ ಗ್ರಹಣ ಬಿಡುತ್ತೆ. ನಾವು ಬೆಳಗ್ಗಿಂದ ಹುಣ್ಣಿಮೆ ಇರೋದ್ರಿಂದ ಬೆಳಗ್ಗಿಂದ 1 ಗಂಟೆ ತನಕ ಅಮ್ಮನವರ ದರ್ಶನ ಆಶೀರ್ವಾದಕ್ಕೆ ಎಲ್ಲಾ ಭಕ್ತಾದಿಗಳಿಗೂ ಅವಕಾಶ ಇರುತ್ತೆ. ಗ್ರಹಣ ಬಿಟ್ಟ ನಂತರ ಅಂದ್ರೆ 6:47ಕ್ಕೆ ಗ್ರಹಣ ಬಿಟ್ಟ ನಂತರ 7 ಗಂಟೆ ಸರಿಸುಮಾರು ದೇವಸ್ಥಾನವನ್ನೆಲ್ಲ ಮತ್ತೆ ಶುದ್ಧೀಕರಣ ಮಾಡಿ ಅಮ್ಮನವ್ರಿಗೆ ವಿಶೇಷ ಅಭಿಷೇಕ ಮಾಡಿ ಮತ್ತೆ ದರ್ಶನ ಆಶೀರ್ವಾದ ಪೂಜೆ ಪುನಸ್ಕಾರಗಳು ಯಥಾವಿಧಿಯಾಗಿ ನಡೆಯುತ್ತೆ. ಮತ್ತು ಇದು ವಿಶೇಷವಾಗಿ ಗ್ರಹಣ ಅಂದ್ರೆ ಇದು ಸ್ವಲ್ಪ ಸಿಂಹ ರಾಶಿಯವರಿಗೆ ಸ್ವಲ್ಪ ಇದು ಅಶುಭ ಫಲವನ್ನ ನೀಡ್ತಾ ಇದೆ. ಆದ್ರೂ ಕೂಡ ಈಗ ಎಲ್ಲರೂ ಮನುಷ್ಯರೇ ಅಲ್ವಾ, ಈಗ ಸಿಂಹ ರಾಶಿ ಅವರೇ ಮನುಷ್ಯರು ಅಂತಲ್ಲ, ಈ ಎಲ್ಲಾ ರಾಶಿಯವರು ಕೂಡ ಗ್ರಹಣ ಬಿಟ್ಟ ನಂತರ ನಿಮ್ಮ ಶಕ್ತ್ಯಾನುಸಾರ ಅಕ್ಕಿ ಹುರುಳಿ ಕಾಳುಗಳನ್ನ ಇಟ್ಟು ಪೂಜೆ ಮಾಡಿ ಒಂದು ಬೆಳ್ಳಿಯ ಚಂದ್ರನ ಪ್ರತಿಮೆಯನ್ನ ಒಂದು ದೊಣ್ಣೆ ಒಳಗಿಟ್ಟು ಪೂಜಿಸಿ ವೀರಾಂಜನೇಯನ ದೇವಸ್ಥಾನಕ್ಕೆ ಹೋಗಿ ನಮಗ್ ಬರ್ತಕ್ಕಂತಹ ಸಮಸ್ಯೆಗಳು ಕಷ್ಟಗಳು ಬಗೆಹರಿಲಿ ಅಂತ ದಾನವನ್ನ ಮಾಡಿದ್ರೆ ಅದರಿಂದ ಶುಭಗಳು ಅಂದ್ರೆ ಮುಂದೆ ಬರ್ತಕ್ಕಂತಹ ಆಂತರಿಕ ಸಮಸ್ಯೆಗಳಿರ್ಬೋದು, ಏನೇ ಒಂದು ತೊಂದರೆಗಳಿದ್ರು ಕೂಡ ಬಗೆಹರಿಯುತ್ತೆ ಅನ್ನೋದೊಂದು ಹೇಳ್ತಾ ಇದ್ದೀವಿ. ಅವತ್ತು ದೇವಸ್ಥಾನದಲ್ಲಿ ಯಾವೆಲ್ಲ ಪೂಜೆಗಳು ಅಥವಾ ಯಾವ ರೀತಿ ರುದ್ರಾಭಿಷೇಕ ನಡೀತೆ ಗುರುಜಿ? ಬೆಳಗ್ಗೆ ಹೋಳಿ ಹುಣ್ಣಿಮೆ ಇರೋದ್ರಿಂದ ವಿಶೇಷವಾಗಿ ಮಂಗಳವಾರ ಹುಣ್ಣಿಮೆ ಬಂದಿದೆ, ಇನ್ನು ವಿಶೇಷ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸ್ತಾರೆ ಅಮ್ಮನವ್ರ ದರ್ಶನಕ್ಕೆ. ಅವತ್ತು ವಿಶೇಷವಾಗಿ ಬೆಳಗ್ಗೆ ಎಲ್ಲ ಅಭಿಷೇಕ, ರುದ್ರಾಭಿಷೇಕ, ಆಮೇಲೆ ಹೋಳಿ ಹುಣ್ಣಿಮೆಗೆ ಅಮ್ಮನವರಿಗೆ ಬಣ್ಣದ ಅಲಂಕಾರವನ್ನೆಲ್ಲ ಮಾಡಿರ್ತೀವಿ ಪೂಜೆನ. ಈ ಗ್ರಹಣ ಇರೋದ್ರಿಂದ ಮತ್ತೆ ಸಂಜೆ ಗ್ರಹಣ ಬಿಟ್ಟ ನಂತರ ಮತ್ತೆ ಅಭಿಷೇಕ ಮಾಡಿ ಮತ್ತೆ ಅಮ್ಮನವರ ವಿಶೇಷ ಪೂಜೆ ಮಾಡಿ ಪ್ರತಿ ವರ್ಷದಂತೆ ಅಂದ್ರೆ ಹೋಳಿ ಹುಣ್ಣಿಮೆ ದಿವಸ ಶಾಸ್ತ್ರ ಕಾಮಣ್ಣನ ದೇವಸ್ಥಾನದ ಮುಂದ್ಗಡೆ ಸುಡ್ತೀವಿ ನಾವು. ಎಲ್ಲ ಪೂಜೆ ಆದ ನಂತರ ಕಾಮದಹನವನ್ನ ಕಾರ್ಯ ಮಾಡ್ತೀವಿ. ಮತ್ತು ಅವತ್ತಿನ ದಿವಸ ಎಲ್ಲ ನಮ್ಮ ದೇವಸ್ಥಾನದ ಕಮಿಟಿಯವರು ಮತ್ತೆ ಹೆಚ್ಚಿನ ಭಕ್ತಾದಿಗಳು ಸಹಿತ ಆಗಮಿಸ್ತಾರೆ. ಇಷ್ಟು ಚೌಡೇಶ್ವರಿ ದೇವಸ್ಥಾನದ ಪ್ರಧಾನ ಅರ್ಚಕ ಸೋಮಶೇಖರ್ ಗುರೂಜಿ ಮಾತು ಅಂದ್ರೆ ಒಂದು ಕಡೆಗೆ ದೇವಸ್ಥಾನ ಶುದ್ಧ ಮಾಡುವ ಮುಖಾಂತರ ಈ ಗ್ರಹಣದ ಫಲ ಮತ್ತು ಪ್ರತಿಫಲನ ಹೇಳುವಂತ ಕೆಲಸ ಮಾಡಿದ್ರು. ಕ್ಯಾಮರಾ ಪರ್ಸನ್ ಶಂಕರ್ ಕೊಪ್ಪ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ, ಹಾವೇರಿ.